ಇನ್ನು ಗ್ರಹಣದ ವಿಚಾರಕ್ಕೆ ಬರೋಣ. ನಾಡಿದ್ದು ಅಂದರೆ ಭಾನುವಾರ ಭಾದ್ರಪದ ಮಾಸದ ಪೂರ್ಣಿಮೆಯ ದಿವಸ ರಾಹುಗ್ರಸ್ತ ಸೂರ್ಯ ಚಂದ್ರಗ್ರಹಣ, ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ. ಗ್ರಹಣ ಅಂದ ತಕ್ಷಣ ಸಾಮಾನ್ಯವಾಗಿ ಜನರು ಹೆದರ್ಕೋತಾರೆ, ಏನಾಗುತ್ತಪ್ಪ. ಸೊ ಯಾವ್ಯಾವ ರಾಶಿಯವರಿಗೆ ಶುಭ ಫಲಗಳು, ಯಾವ್ಯಾವ ರಾಶಿಯವರಿಗೆ ಅಶುಭ ಫಲಗಳು, ಈ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಒಂದು ವೇಳೆ ಗ್ರಹಣದ ದೋಷ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಏನು, ಹೀಗೆ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಅದೆಲ್ಲದಕ್ಕೆ ಉತ್ತರ ಈ ರಿಪೋರ್ಟ್ನಲ್ಲಿ. ನಾಡಿದ್ದು ರಣರಣ ರಕ್ತ ಚಂದ್ರಗ್ರಹಣ. ಭಾದ್ರಪದ ಹುಣ್ಣಿಮೆ ದಿನ ಚಂದ್ರಗ್ರಹಣ. ನಾಡಿದ್ದು ರಣರಣ ರಕ್ತ ಚಂದ್ರಗ್ರಹಣ ಅಂದರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಬಾನಂಗಳದಲ್ಲಿ ಖಗೋಳ ವಿಸ್ಮಯ ಜರುಗಲಿದೆ. ಹುಣ್ಣಿಮೆಯಿಂದ ಬೆಳ್ಳಗೆ ಬೆಳಗುವ ಚಂದಿರನನ್ನು ಕಗ್ಗತ್ತಲು ಆವರಿಸಲಿದೆ. ಚಂದ್ರಗ್ರಹಣ ಕೆಂಪಾಗಿ ಕಾಣಲಿದ್ದಾನೆ. ಭಾದ್ರಪದ ಪೂರ್ಣಿಮೆಯ ದಿನ ಗ್ರಹಣ ಸಂಭವಿಸಲಿದೆ. ಚಂದ್ರನಿಗೆ ಗ್ರಹಣ ಹಿಡಿಯುವುದು ಒಂದ್ ಕಡೆಯಾದರೆ, ಮತ್ತೊಂದು ಕಡೆ ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಏನಿರಬಹುದು ಎಂಬ ಚರ್ಚೆ ಜೋರಾಗಿದೆ. ಈ ಗ್ರಹಣ ಮನುಷ್ಯರ ಮೇಲೂ ಪ್ರಭಾವ ಬೀರಲಿದ್ದು, 12 ರಾಶಿಗಳ ಮೇಲೂ ತನ್ನ ಕರಾಳ ಛಾಯೆ ಮೂಡಿಸಲಿದೆ. ಸೆಪ್ಟೆಂಬರ್ 7ರ ರಾತ್ರಿ ಚಂದ್ರ ಗ್ರಹಣಕ್ಕೀಡಾಗುತ್ತಾನೆ. ಅಂದು ಹೊಳೆಯೋ ಹುಣ್ಣಿಮೆ ಚಂದ್ರನಿಗೆ ಗ್ರಹಣ ಸಂಭವಿಸಲಿದೆ. ಬರೀ ಗ್ರಹಣವಾಗಿರಲ್ಲ, ಹುಣ್ಣಿಮೆಯ ಬೆಳದಿಂಗಳ ಚಂದ್ರ ರಕ್ತ ವರ್ಣದಲ್ಲಿ ಕಾಣಿಸುತ್ತಾನೆ. ಸೆಪ್ಟೆಂಬರ್ 7ರ ರಾತ್ರಿ 9:58ಕ್ಕೆ ಆರಂಭವಾಗುವ ಗ್ರಹಣ ಚಂದ್ರನನ್ನು ನಿಧಾನವಾಗಿ ರಕ್ತವರ್ಣಕ್ಕೆ ತಿರುಗಿಸುತ್ತದೆ. 82 ನಿಮಿಷಗಳ ಕಾಲ ಗ್ರಹಣದ ಪರ್ವಕಾಲವಿದ್ದು, ಆ ಸಮಯದಲ್ಲಿ ಚಂದ್ರ ಪೂರ್ಣವಾಗಿ ಕೆಂಪಾಗಲಿದ್ದಾನೆ. 1:26ಕ್ಕೆ ಗ್ರಹಣ ಅಂತ್ಯವಾಗುತ್ತದೆ. ರಣರಣ ಚಂದ್ರಗ್ರಹಣ. ಸೆಪ್ಟೆಂಬರ್ 7ರ ಭಾದ್ರಪದ ಪೂರ್ಣಿಮೆಯ ದಿನ ಗ್ರಹಣ ಪ್ರಾರಂಭವಾಗುತ್ತದೆ. ಸೆಪ್ಟೆಂಬರ್ 8ರ ಮಧ್ಯರಾತ್ರಿಯಲ್ಲಿ ಕೊನೆಗೊಳ್ಳುತ್ತದೆ. ಸೆಪ್ಟೆಂಬರ್ 7ರ ಭಾನುವಾರ ರಾತ್ರಿ 9:57ಕ್ಕೆ ಸ್ಪರ್ಶಕಾಲ ಆಗಿದ್ರೆ, ಸೆಪ್ಟೆಂಬರ್ 8ರ ಮಧ್ಯರಾತ್ರಿ 1:26ಕ್ಕೆ ಮೋಕ್ಷಕಾಲ. ರಾತ್ರಿ 11ರಿಂದ 12:22ರವರೆಗೆ ಗ್ರಹಣ ಉತ್ತುಂಗದಲ್ಲಿ ಇರುತ್ತದೆ. ಒಟ್ಟು ಅವಧಿ 3 ಗಂಟೆ 28 ನಿಮಿಷ 2 ಸೆಕೆಂಡ್ಗಳು. ರಕ್ತವರ್ಣದಲ್ಲಿ ಗೋಚರಿಸಲಿರುವ ಚಂದಿರ ಭಾರತದಲ್ಲಿ ಎಲ್ಲೆಡೆ ಗೋಚರಿಸಲಿರುವ ಗ್ರಹಣ. ಹೀಗೆ ಚಂದ್ರಗ್ರಹಣ ಸಂಭವಿಸಲಿದೆ. ಇನ್ನು ಚಂದ್ರಗ್ರಹಣ ಸಂಭವಿಸುವ ಮುನ್ನ ಸೂತಕದ ಅವಧಿಯು ಪ್ರಾರಂಭವಾಗಲಿದೆ. ಭಾನುವಾರ ರಾತ್ರಿ ಮಧ್ಯಾಹ್ನದಿಂದಲೇ ಸೂತಕದ ಅವಧಿ ಆರಂಭವಾಗಲಿದೆ. ಚಂದ್ರನನ್ನು ಕತ್ತಲು ಆವರಿಸಲು ಆರಂಭವಾಗುವ ಮುನ್ನ ಸಮಯವನ್ನು ಸೂತಕದ ಸಮಯ ಎನ್ನಲಾಗುತ್ತದೆ. ಚಂದ್ರಗ್ರಹಣದ ಸೂತಕ ಅವಧಿ. ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 12:57ಕ್ಕೆ ಸೂತಕ ಅವಧಿ ಪ್ರಾರಂಭ. ಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿಯು ಕೊನೆಯಾಗಲಿದೆ. ಚಂದ್ರಗ್ರಹಣದಿಂದ ರಾಶಿಗಳ ಮೇಲೆ ಪ್ರಭಾವ. ಯಾವ ರಾಶಿಗಳಿಗೆ ಶುಭ ಫಲ, ಅಶುಭ ಫಲ. ಗ್ರಹಗತಿಗಳ ಆಧಾರದಲ್ಲಿ 12 ರಾಶಿಗಳ ಮೇಲೆ ರಕ್ತ ಚಂದ್ರಗ್ರಹಣವು ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶ್ಲೇಷಿಸಲಾಗಿದೆ. ನಾಡಿದ್ದು ಸಂಭವಿಸುತ್ತಿರುವ ಚಂದ್ರಗ್ರಹಣವು 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅಂತ ನೋಡೋದಾದ್ರೆ, ಯಾವ ರಾಶಿಗೆ ಶುಭ ಫಲ? ಧನು, ಕನ್ಯಾ, ಮೇಷ, ವೃಷಭ. ಯಾವ್ಯಾವ ರಾಶಿಗೆ ಮಿಶ್ರ ಫಲ? ಮಕರ, ಸಿಂಹ, ಮಿಥುನ, ತುಲಾ. ಯಾವ್ಯಾವ ರಾಶಿಗೆ ಅಶುಭ ಫಲ? ಕುಂಭ, ವೃಶ್ಚಿಕ, ಕರ್ಕಾಟಕ, ಮೀನ. ಹೀಗೆ ಚಂದ್ರಗ್ರಹಣದ ಪ್ರಭಾವ ರಾಶಿಗಳ ಮೇಲಿರಲಿದೆ. ಗ್ರಹಣ ವೇಳೆ ಊಟ ನಿಷಿದ್ಧ. ಗ್ರಹಣ ವೇಳೆ ಮಂತ್ರ ಪಠಣೆಗೆ ಸಲಹೆ. ಹೌದು, ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಗೊಂದಲದಲ್ಲಿ ಜನರು ಇರ್ತಾರೆ. ಹೀಗಾಗಿ ಗ್ರಹಣದ ವೇಳೆ ಏನು ಮಾಡಬೇಕು ಎಂಬುದರ ಬಗ್ಗೆ ಜ್ಯೋತಿಷಿಗಳು ವಿವರಿಸಿದ್ದಾರೆ. ಗ್ರಹಣ ಸಂಭವಿಸುವ ವೇಳೆ ದೇವರ ಮಂತ್ರ ಪಠಿಸಬೇಕು, ದೇವರ ಮುಂದೆ ದೀಪ ಹಚ್ಚಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ. ಗ್ರಹಣ ವೇಳೆ ಏನು ಮಾಡಬೇಕು? ದುರ್ಗಾಸ್ತುತಿ, ಈಶ್ವರನ ಜಪ, ಮಂತ್ರ ಪಠಣೆ. ಗ್ರಹಣ ಸ್ಪರ್ಶವಾದ ಕೂಡಲೇ ಸ್ನಾನ ಮಾಡಬೇಕು. ಸ್ನಾನದ ನಂತರ ಮನೆಯಲ್ಲಿನ ದೇವರ ವಿಗ್ರಹಗಳಿಗೆ ಪೂಜೆ, ದೇವರ ಮುಂದೆ ದೀಪ ಹಚ್ಚಬೇಕು. ಪದಾರ್ಥಗಳ ಮೇಲೆ ದರಬೆ ಅಥವಾ ತುಳಸಿ ಎಲೆ ಇಡಬೇಕು. ಇವಿಷ್ಟು ಗ್ರಹಣದ ವೇಳೆ ಏನು ಮಾಡಬೇಕು ಎಂಬ ಮಾಹಿತಿಯಾದರೆ, ಇನ್ನು ಗ್ರಹಣ ಸಮಯದಲ್ಲಿ ಏನು ಮಾಡಬಾರದು ಅಂತ ನೋಡೋಣ. ಏನು ಮಾಡಬಾರದು? ಗ್ರಹಣದ ವೇಳೆ ಆಹಾರ ಬೇಯಿಸಬಾರದು ಹಾಗೂ ತಿನ್ನಬಾರದು. ವೃದ್ಧರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ರೋಗಿಗಳಿಗೆ ವಿನಾಯಿತಿ ನೀಡಲಾಗಿದೆ. ಇನ್ನೂ ಮುಂದುವರೆದಂತೆ ಜನರಿಗೆ ಗ್ರಹಣ ಕಾಲದಲ್ಲಿ ಶುಭ ಕಾರ್ಯ ಮಾಡಬಹುದೇ, ಮಾಡಬಾರದೇ ಎಂಬುದಕ್ಕೂ ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಗ್ರಹಣ ದಿನ ಶುಭ ಕಾರ್ಯ ನಡೆಸಬಹುದೇ? ಗ್ರಹಣ ದಿನ ಸೂತಕದ ದಿನವೆಂದು ಪರಿಗಣನೆ. ದೇವರಿಗೆ ಬರುವ ಸಂಕಷ್ಟವೆಂದೇ ಕರೆಯಲ್ಪಡುವ ಗ್ರಹಣ. ಹೀಗಾಗಿ ಯಾವುದೇ ಶುಭ ಕಾರ್ಯ ನಡೆಸಬಾರದೆಂಬ ನಂಬಿಕೆ. ಗ್ರಹಣ ದಿನ ನಕಾರಾತ್ಮಕ ಶಕ್ತಿಯ ಸಂಚಾರ ಇರಲಿದೆ.
ಮದುವೆ, ಗೃಹ ಪ್ರವೇಶ, ಹೊಸ ಕೆಲಸದ ಆರಂಭ ಒಳ್ಳೆಯದಲ್ಲ ಎಂಬುದು ಜ್ಯೋತಿಷಿಗಳ ವಿವರಣೆ. ಡೇಂಜರಸ್ ಚಂದ್ರಗ್ರಹಣ ಅಪಾಯ ತಂದೊಡ್ಡುತ್ತಾ ಪ್ರಾಕೃತಿಕ ವಿಕೋಪ, ರಾಜಕೀಯದಲ್ಲೂ ತಲ್ಲಣಾನ. ಮನೋಕಾರಕ ಚಂದ್ರನಿಗೆ ಭಾನುವಾರ ರಾತ್ರಿ ಗ್ರಹಣ ಹಿಡಿಯಲಿದೆ. ಹುಣ್ಣಿಮೆ ಚಂದ್ರ ರಕ್ತ ವರ್ಣದಲ್ಲಿ ಕಾಣಿಸುವ ರಕ್ತ ಚಂದ್ರಗ್ರಹಣ ಪ್ರಕೃತಿಯ ವಿಕೋಪಕ್ಕೂ ಸಾಕ್ಷಿಯಾಗುತ್ತಾ ಪ್ರಕೃತಿಯ ಉಗ್ರ ರೂಪ ದರ್ಶನವನ್ನು ಮುಂದುವರೆಸುತ್ತಾ ಎಂಬ ಆತಂಕ ಹೆಚ್ಚಾಗುತ್ತಿದೆ. ರಕ್ತ ಚಂದ್ರಗ್ರಹಣ ಅಪಾಯಕಾರಿ. ಸುದೀರ್ಘ ಅವಧಿಯ ರಕ್ತ ಚಂದ್ರಗ್ರಹಣ ಅಪಾಯಕಾರಿ. ಗ್ರಹಣ ಅಂದ್ರೆ ಕೆಡುಕು, ಸೂತಕ ಅನ್ನೋದು ಧಾರ್ಮಿಕ ನಂಬಿಕೆ. ಈ ಬಾರಿಯ ಗ್ರಹಣ ಪ್ರಾಕೃತಿಕ ವಿಕೋಪ ಸಂಭವಿಸುವ ಎಚ್ಚರಿಕೆ. ಜಲಕಂಟಕ, ಬಿರುಗಾಳಿ, ಮೇಘಸ್ಫೋಟ, ಭೂಕುಸಿತ ಮುನ್ಸೂಚನೆ. ರಾಜಕೀಯ ವಿಪ್ಲವ ಸಂಭವಿಸುವ ಬಗ್ಗೆ ಮುನ್ಸೂಚನೆ. ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರ ಹುದ್ದೆಗೂ ಕಂಟಕ, ಎಚ್ಚರಿಕೆ. ಗ್ರಹಣದ ಪರಿಣಾಮ ರಾಜಕೀಯದಲ್ಲಿ ಅಸ್ಥಿರತೆ, ಅಶಾಂತಿ ಮುನ್ಸೂಚನೆ. ಗ್ರಹಣ ಪರಿಣಾಮ ಶ್ವಾಸಕೋಶ ಸಂಬಂಧಿ ಶೀತ ಕಾಯಿಲೆ ಹೆಚ್ಚುವ ಎಚ್ಚರಿಕೆ. ಹೀಗೆ ಜಲಕಾರಕ ಚಂದ್ರಗ್ರಹಣ ಪರಿಣಾಮ ಬೀರಲಿದೆ ಎಂದು ಹೇಳಲಾಗಿದೆ. ಒಟ್ಟಾರೆ ನಾಡಿದ್ದು ಬಾನಂಗಳದಲ್ಲಿ ರಾತ್ರಿ ವೇಳೆ ಬೆಳಗುವ ಚಂದಿರನಿಗೆ ಗ್ರಹಣ ಹಿಡಿಯಲಿದ್ದು ಸಂಪೂರ್ಣ ಕೆಂಪಾಗಿ ಚಂದ್ರಗ್ರಹಣ ಕಾಣಿಸಲಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.